ಕ್ಲಿಯೋಪ್ಯಾಟ್ರಾ ಈ ಹೆಸರು ಕೇಳಿದ ತಕ್ಷಣ ನಮ್ ತಲೆಗೆ ಒಂದು ಇಮೇಜ್ ಬರುತ್ತೆ ಅಲ್ವಾ? ಹೌದು, ನಮ್ಗೆಲ್ಲ ಗೊತ್ತಿರೋ ಕಥೆನೇ ಅದು. ಆ ಮೋಡಿ ಮಾಡೋ ಸೌಂದರ್ಯ, ಮಾರ್ಕ್ ಆಂಟನಿ ಜೊತೆಗಿನ ಆ ಒಂದು ಪ್ರೇಮ, ಕೊನೆಗೆ ಹಾವಿನಿಂದ ಕಚ್ಕೊಂಡು ಸಾಯುವ ನಾಟಕೀಯ ಅಂತ್ಯ, ಇದೆಲ್ಲ ನಮಗೆ ಗೊತ್ತಿದೆ. ಆದ್ರೆ ಈ ಕಥೆಯನ್ನ ಬರೆದಿದ್ಯಾರು? ಅವಳನ್ನೇ ಸೋಲ್ಸಿದ ರೋಮನ್ನರು. ಯೋಚನೆ ಮಾಡಿ, ಸುಮಾರು 2000 ವರ್ಷದಿಂದ ನಾವು ಕೇಳ್ತಾ ಇರೋದು ಗೆದ್ದವರ ಕಥೆಯನ್ನ, ಅವರ ದೃಷ್ಟಿಕೋನವನ್ನ. ಹಾಗಾದ್ರೆ ಈ ಪ್ರಚಾರದ ಹಿಂದೆ ಅಡಗಿರೋ ನಿಜವಾದ ಕಥೆ ಯಾವುದು? ಬನ್ನಿ ಇವತ್ತು ಅದನ್ನೇ ನೋಡೋಣ. ಸರಿ, ಹಾಗಾದ್ರೆ ಮೊದಲು ರೋಮನ್ನರು ಸೃಷ್ಟಿ ಮಾಡಿದ ಈ ಕಟ್ಟುಕಥೆಯ ಆಚೆಗಿನ ನಿಜವಾದ ಕ್ಲಿಯೋಪಾಟ್ರಾ ಯಾರು ಅನ್ನೋದನ್ನ ನೋಡೋಣ. ನೋಡಿ, ಕ್ಲಿಯೋಪಾಟ್ರಾಳ ಕುಟುಂಬ ಅಂದ್ರೆ ಟಾಲಮಿ ರಾಜವಂಶ. ಇವರು ಮೂಲತಃ ಗ್ರೀಕರು. ಸುಮಾರು 300 ವರ್ಷಗಳ ಕಾಲ ಈಜಿಪ್ಟನ್ನು ಆಳಿದ್ರು. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವರಲ್ಲಿ ಒಬ್ರು ಕೂಡ ಅಲ್ಲಿನ ಸ್ಥಳೀಯ ಭಾಷೆ ಈಜಿಪ್ಟಿಯನ್ ಭಾಷೆಯನ್ನ ಕಲಿಯೋ ಪ್ರಯತ್ನನೇ ಮಾಡಿರಲಿಲ್ಲ. ಆದ್ರೆ ಕ್ಲಿಯೋಪ್ಯಾಟ್ರಾ ಮಾತ್ರ ಇದಕ್ಕೆ ತದ್ವಿರುದ್ಧ. ಅವಳು ಬರೋಬ್ಬರಿ 9 ಭಾಷೆಗಳನ್ನ ನಿರರ್ಗಳವಾಗಿ ಮಾತಾಡ್ತಾ ಇದ್ಲು. ಅಷ್ಟೇ ಅಲ್ಲ, ಅದರಲ್ಲಿ ತನ್ನ ಪ್ರಜೆಗಳ ಈಜಿಪ್ಷಿಯನ್ ಭಾಷೆಯೂ ಸೇರಿತ್ತು. ಇದು ಅವಳ ಬುದ್ಧಿವಂತಿಕೆ ಎಷ್ಟು ಅನ್ನೋದನ್ನ ಮತ್ತೆ ತನ್ನ ರಾಜ್ಯದ ಬಗ್ಗೆ ಅವಳಿಗಿದ್ದ ಬದ್ಧತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ನಾವೆಲ್ಲ ಕೇಳಿರೋ ಆ ಫೇಮಸ್ ಲವ್ ಸ್ಟೋರಿಗಳ ಕಥೆಗೇನು ಇತಿಹಾಸವನ್ನು ನೋಡಿದರೆ ಗೊತ್ತಾಗೋದೇನು ಅಂದ್ರೆ, ಅವೆಲ್ಲ ಕೇವಲ ಪ್ರೀತಿಗಾಗಿ ನಡೆದಿದ್ದಲ್ಲ, ಅದಕ್ಕಿಂತ ಹೆಚ್ಚಾಗಿ ಈಜಿಪ್ಟ್ನ ಉಳಿವಿಗಾಗಿ ಮಾಡಿದ ತುಂಬನೇ ಚಾಣಾಕ್ಷ ರಾಜಕೀಯ ನಡೆಗಳಾಗಿದ್ವು. ಕ್ಲಿಯೋಪ್ಯಾಟ್ರಾ ತುಂಬಾನೇ ಚಿಕ್ಕ ವಯಸ್ಸಿಗೆ ಅಧಿಕಾರಕ್ಕೆ ಬರ್ತಾಳೆ. ಆದರೆ ಅವಳ ದಾರಿ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅವಳ ಸ್ವಂತ ತಮ್ಮ ಮತ್ತೆ ಅವನ ಸಲಹೆಗಾರರೇ ಅವಳನ್ನ ದೇಶದಿಂದ ಗಡಿಪಾರು ಮಾಡ್ತಾರೆ. ಆದರೆ ಅವಳು ಸುಮ್ಮನೆ ಕೂರ್ಲಿಲ್ಲ, ಸೋಲೊಪ್ಕೊಳ್ಳಿಲ್ಲ. ಬದಲಿಗೆ ಈಜಿಪ್ಟ್ ಗಡಿಯಲ್ಲಿ ತನ್ನದೇ ಆದ ಒಂದು ಸೈನ್ಯವನ್ನೇ ಕಟ್ಟಿದ್ಲು. ಇದು ಅವಳ ರಾಜಕೀಯ ಮತ್ತು ಮಿಲಿಟರಿ ಚಾಣಾಕ್ಷತೆಗೆ ಒಂದು ದೊಡ್ಡ ಸಾಕ್ಷಿ. ಅವಳ ಪ್ರತಿಯೊಂದು ಹೆಜ್ಜೆಯೂ ಲೆಕ್ಕಾಚಾರದಿಂದ ಕೂಡಿತ್ತು. ಯಾಕೆ ಸೀಸರ್ ಜೊತೆ ಮೈತ್ರಿ ಮಾಡ್ಕೊಂಡ್ಲು? ಯಾಕಂದ್ರೆ ತನ್ನ ಸಹೋದರನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕಿತ್ತು. ಆಮೇಲೆ ಆಂಟೋನಿ ಜೊತೆ ಯಾಕೆ ಕೈ ಜೋಡಿಸಿದ್ಲು? ಯಾಕಂದ್ರೆ ರೋಮ್ನ ಇನ್ನೊಬ್ಬ ಪವರ್ಫುಲ್ ವ್ಯಕ್ತಿ ಆಕ್ಟೇವಿಯನನ್ನ ಎದುರಿಸಬೇಕಿತ್ತು. ಇದೆಲ್ಲದರ ಹಿಂದಿದ್ದ ಒಂದೇ ಒಂದು ಉದ್ದೇಶ, ಈಜಿಪ್ಟ್ನ ಸ್ವಾತಂತ್ರ್ಯವನ್ನ ಕಾಪಾಡೋದು. ಈ ಘಟನೆ, ಅಲೆಕ್ಸಾಂಡ್ರಿಯಾದ ದೇಣಿಗೆಗಳು, ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಆಕ್ಟೇವಿಯನ್ ಇದನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಂಡ. ನೋಡಿ, ಆಂಟನಿ ರೋಮನ್ ಭೂಮಿಯನ್ನೇ ಒಬ್ಬ ವಿದೇಶಿ ರಾಣಿಗೆ ಉಡುಗೊರೆಯಾಗಿ ಕೊಡ್ತಿದ್ದಾನೆ ಅಂತ ಪ್ರಚಾರ ಶುರು ಮಾಡ್ದ. ಇದು ಪ್ರೀತಿಯ ಉಡುಗೊರೆ ಅಲ್ಲ, ಇದು ರೋಮ್ಗೆ ಮಾಡ್ತಿರೋ ದ್ರೋಹ ಅಂತ ಬಿಂಬಿಸಿದ್ದ. ನೋಡಿ, ಆಕ್ಟೇವಿಯನ್ಗೆ ಆಂಟೋನಿ ವಿರುದ್ಧ ನೇರವಾಗಿ ಯುದ್ಧ ಮಾಡಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಇಬ್ರು ರೋಮನ್ರೇ. ಹಾಗಾಗಿ ಅವನು ತುಂಬಾನೇ ಜಾಣ್ಮೆಯಿಂದ ತನ್ನ ಯುದ್ಧವನ್ನ ಕ್ಲಿಯೋಪಾಟ್ರಾ ವಿರುದ್ಧದ ಯುದ್ಧ ಅಂತ ಘೋಷಣೆ ಮಾಡ್ದ. ಇದಕ್ಕೋಸ್ಕರ ಅವಳ ವಿರುದ್ಧ ಒಂದು ದೊಡ್ಡ ಪ್ರಚಾರದ ಯುದ್ಧವನ್ನೇ ಶುರು ಮಾಡ್ದ. ಅವಳನ್ನ ಹೇಗೆಲ್ಲ ಚಿತ್ರಿಸಿದ್ರು ಗೊತ್ತಾ? ಅವಳೊಬ್ಬಳು ಮಾಟಗಾರತಿ ಅಂದ್ರು. ತನ್ನ ಮೋಡಿಯಿಂದ ಶ್ರೇಷ್ಠ ರೋಮನ್ ನಾಯಕ ಆಂಟನಿಯನ್ನ ದಾರಿ ತಪ್ಪಿಸಿದ ಕಾಮುಖಿ ಅಂದ್ರು. ಅಷ್ಟೇ ಅಲ್ಲ, ಕೇವಲ ಒಂದು ಬೆಟ್ ಗೆಲ್ಲೋಕೆ ಬೆಲೆಬಾಳೋ ಮುತ್ತನ್ನ ವಿನೆಗರ್ನಲ್ಲಿ ಕರಗಿಸೋ ದುಂದುಗಾರ್ತಿ ಅಂದ್ರು. ಈ ಎಲ್ಲ ಕತೆಗಳನ್ನ ಕಟ್ಟಿದ್ದು ಒಂದೇ ಕಾರಣಕ್ಕೆ, ಅವಳನ್ನ ರೋಮ್ಗೆ ಅಪಾಯಕಾರಿ ಅಂತ ತೋರಿಸೋಕೆ. ಇವತ್ತಿಗೂ ನಾವು ಕೇಳೋ ಕ್ಲಿಯೋಪಾಟ್ರಾಳ ಇಮೇಜ್ ಇದೇ ಪ್ರಚಾರದಿಂದ ಹುಟ್ಕೊಂಡಿದ್ದು. ಆಕ್ಟಿಯಂ ಕದನದಲ್ಲಿ ಸೋಲಾದ ಮೇಲೆ ಕ್ಲಿಯೋಪಾಟ್ರಾಳ ಜೀವನದ ಕೊನೆಯ ಅಧ್ಯಾಯ ಶುರುವಾಗುತ್ತೆ. ಈಗ ಅವಳು ತನ್ನ ಅತಿದೊಡ್ಡ ಶತ್ರು ಆಕ್ಟೇವಿಯನನ್ನ ಮುಖಾಮುಖಿ ಆಗ್ಬೇಕಿತ್ತು. ಆಂಟನಿ ಸತ್ತ ಮೇಲೆ ಆಕ್ಟೇವಿಯನ್ ಅವ ಮುಂದೆ ಒಂದೇ ಒಂದು ಕಂಡೀಷನ್ ಇಡ್ತಾನೆ. ರೋಮ್ನ ಬೀದಿಗಳಲ್ಲಿ ತಾನು ನಡೆಸೋ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಅವಳನ್ನ ಕೈದಿಯಾಗಿ ಸರಪಳಿ ಹಾಕಿ ಮೆರವಣಿಗೆ ಮಾಡಬೇಕು ಅಂತ. ಯೋಚನೆ ಮಾಡಿ, ಒಬ್ಬ ರಾಣಿಗೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೇನಿದೆ? ಆವಾಗ ಅವಳು ಹೇಳಿದ ಮಾತು ಇದು. ಇತಿಹಾಸದಲ್ಲಿ ದಾಖಲಾದ ಅವಳ ಕೆಲವು ಮಾತುಗಳಲ್ಲಿ ಒಂದು, ನನ್ನನ್ನು ವಿಜಯೋತ್ಸವದಲ್ಲಿ ಮೆರವಣಿಗೆ ಮಾಡಲಾಗುವುದಿಲ್ಲ. ಈ ಒಂದು ವಾಕ್ಯ ಅವಳ ಸ್ವಾಭಿಮಾನವನ್ನ, ಕೊನೆಯ ಕ್ಷಣದಲ್ಲೂ ತನ್ನ ಭವಿಷ್ಯದ ಮೇಲೆ ಅವಳಿಗಿದ್ದ ಹಿಡಿತವನ್ನ ತೋರಿಸುತ್ತೆ. ಹಾಗಾಗಿ ಅವಳ ಸಾವು ಅನ್ನೋದು ಪ್ರೀತಿಯಲ್ಲಿ ಸೋತವಳ ದುಃಖದ ಅಂತ್ಯವಲ್ಲ, ಅದು ತನ್ನ ಶತ್ರುವಿಗೆ ತಲೆಬಾಗಲು ನಿರಾಕರಿಸಿದ ಒಬ್ಬ ರಾಣಿಯ ಕೊನೆಯ ರಾಜಕೀಯ ನಿರ್ಧಾರವಾಗಿತ್ತು. ಅವಮಾನಪಟ್ಟು ಬದುಕೋದಕ್ಕಿಂತ ತನ್ನ ಕಥೆಯನ್ನ ತಾನೇ ಬರೆದು ಮುಗಿಸಿದ್ಲು. ಸೊ ಕೊನೆಗೆ ನಮಗೆ ಕಾಣೋ ವ್ಯತ್ಯಾಸವೇ ಇದು. ಒಂದು ಕಡೆ ರೋಮ್ನ ಪ್ರಚಾರ ಸೃಷ್ಟಿ ಮಾಡಿದ ಕಾಮುಕಿ ಮಾಟಗಾರ್ತಿಯ ಕಥೆ, ಇನ್ನೊಂದು ಕಡೆ ಐತಿಹಾಸಿಕ ದಾಖಲೆಗಳು ಹೇಳೋ ಒಬ್ಬ ರಾಜತಾಂತ್ರಿಕಳು, ಭಾಷಾ ಪಂಡಿತೆ ಮತ್ತು ಅಪ್ರತಿಮ ರಾಣಿಯ ಚಿತ್ರಣ. ಇದೆಲ್ಲವೂ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇತಿಹಾಸವನ್ನ ಯಾವಾಗಲೂ ಗೆದ್ದವರೇ ಬರೆಯುತ್ತಾರೆ. ಹಾಗಾದ್ರೆ ಕ್ಲಿಯೋಪಾಟ್ರಾಳ ಕಥೆಯ ಹಾಗೆ ಇತಿಹಾಸದಲ್ಲಿ ಹೀಗೆ ತಿರುಚಲ್ಪಟ್ಟ ಇನ್ನೆಷ್ಟು ಕಥೆಗಳಿರಬಹುದು?